ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 21-2-2025 ಶುಕ್ರವಾರ, ಜ್ಯೇಷ್ಠ ನಕ್ಷತ್ರ, ನವಮಿ ತಿಥಿ, ಹರ್ಷಣ ಯೋಗ, ತೈತುಲ ಕರಣ. ಮೊದಲನೆಯದಾಗಿ ಮೇಷರಾಶಿ. ಹೊಸ ವ್ಯಾಪಾರದಲ್ಲಿ ಲಾಭ, ಧನವ್ಯಯ, ಮಾನಸಿಕ ಖಿನ್ನತೆ, ನ್ಯಾಯಾಲಯದಲ್ಲಿ ಜಯ, ಮನೆಯಲ್ಲಿ ಕಿರಿಕಿರಿ ಆಗುವುದು. ವೃಷಭ ರಾಶಿ. ವ್ಯಾಪಾರದಲ್ಲಿ ಧನಲಾಭ, ಉದ್ಯೋಗದಲ್ಲಿ ಬಡ್ತಿ, ಪ್ರಶಂಸೆ, ಸಂಗಾತಿಯ ಜೊತೆ ಪ್ರಯಾಣ, ರೋಹಿಣಿ ನಕ್ಷತ್ರದವರಿಗೆ ಅತಿ ಶುಭವಾಗುವುದು. ಮಿಥುನ ರಾಶಿ. ಉದ್ಯೋಗದಿಂದ ಮಾನಸಿಕ ನೆಮ್ಮದಿ, ಕೊಟ್ಟಿದ್ದ ಹಣ ಬರುವುದು, ತಂದೆಗೆ ಉದ್ಯೋಗ ಲಾಭ, ಧನಲಾಭವಾಗುವುದು. ಕಟಕ ರಾಶಿ. ಒಡ ಹುಟ್ಟಿದವರಿಗೆ ನಷ್ಟ, ಮಕ್ಕಳ ಬಗ್ಗೆ ಚಿಂತೆ, ತಂದೆಗೆ ಆರೋಗ್ಯ ಸಮಸ್ಯೆ, ಪುಷ್ಯ ನಕ್ಷತ್ರದವರಿಗೆ ಶುಭ, ಪುನರ್ವಸು ನಕ್ಷತ್ರದವರಿಗೆ ಅಶುಭ. ಸಿಂಹ ರಾಶಿ. ವ್ಯಾಪಾರದಲ್ಲಿ ಲಾಭ, ಪಾಲುಗಾರಿಕೆಯಲ್ಲಿ ನಷ್ಟ, ಸಂಗಾತಿಯಿಂದ ವ್ಯಯ, ಮಾನಸಿಕ ಕಿರಿಕಿರಿ, ಸ್ನೇಹಿತರಿಂದ ಸಹಾಯ ದೊರೆಯುವುದು. ಕನ್ಯಾ ರಾಶಿ. ಸಾಲದ ಚಿಂತೆ, ಒಡ ಹುಟ್ಟಿದವರಿಂದ ಸಹಾಯ, ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆ, ಹಸ್ತ ನಕ್ಷತ್ರದವರಿಗೆ ಶುಭವಾಗುವುದು. ತುಲಾ ರಾಶಿ. ಮಕ್ಕಳಿಂದ ಖರ್ಚು, ಉದ್ಯೋಗ ವ್ಯಾಪಾರದಲ್ಲಿ ಲಾಭ, ತಂದೆಗೆ ಧನಲಾಭ, ವಿದ್ಯಾರ್ಥಿಗಳಿಗೆ ಅಶುಭ. ವೃಶ್ಚಿಕ ರಾಶಿ. ಮನೆಯಲ್ಲಿ ಕಿರಿಕಿರಿ, ತಾಯಿಗೆ ಧನಲಾಭ, ಭೂ ಖರೀದಿ ಬೇಡ, ವಾಹನದಿಂದ ನಷ್ಟ, ವಿಶಾಖ ನಕ್ಷತ್ರದವರಿಗೆ ಅಶುಭ, ಅನುರಾಧ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ಸಂಗಾತಿಯಿಂದ ಹೊಸ ಉದ್ಯೋಗ ಆರಂಭ, ಒಡ ಹುಟ್ಟಿದವರಿಂದ ಸಹಾಯ, ಮಾನಸಿಕ ದುಃಖ, ಪೂರ್ವಭಾದ್ರ ನಕ್ಷತ್ರದವರಿಗೆ ಅಶುಭ. ಮಕರ ರಾಶಿ. ಒಡ ಹುಟ್ಟಿದವರಿಗೆ ಧನಲಾಭ, ಪಾಲುಗಾರಿಕೆಯಲ್ಲಿ ನಷ್ಟ, ಸಾಲ ಬಾಧೆ, ಶತ್ರು ಭಯ, ತಂದೆಗೆ ಧನಲಾಭ, ಶ್ರವಣ ನಕ್ಷತ್ರದವರಿಗೆ ಶುಭ. ಕುಂಭರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ಆರೋಗ್ಯ ಸಮಸ್ಯೆ ಎದುರಾದೀತು, ವ್ಯಾಪಾರದ ಬಗ್ಗೆ ಚಿಂತೆ, ವ್ಯಾಪಾರದಲ್ಲಿ ಶತ್ರುಗಳ ಕಾಟ. ಮೀನರಾಶಿ. ವಾಹನದಿಂದ ನಷ್ಟ, ಪಾಲುಗಾರಿಕೆಯಲ್ಲಿ ನಷ್ಟ, ಮಾನಸಿಕ ದುಃಖ, ತಂದೆಗೆ ವ್ಯಾಪಾರ ಲಾಭ, ಗುರುವಿನಿಂದ ಒಳ್ಳೆಯ ಮಾರ್ಗದರ್ಶನ, ವಿದ್ಯಾರ್ಥಿಗಳಿಗೆ ಶುಭ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.